ಸಿಂಹಾದ್ರಿ ಕನ್ನಡ ಗೆಳೆಯರ ಬಳಗ ಹಾಗೂ ಶ್ರೀ ಟಿ ತಿಮ್ಮಯ್ಯ ಚಾರಿಟಬಲ್ ಟ್ರಸ್ಟ್ ಮತ್ತು ಲಾರ್ಡ್ ಶ್ರೀ ಕೃಷ್ಣ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ಬಸ್ ನಿಲ್ದಾಣ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಸಾರ್ವಜನಿಕರ ಉಚಿತ ಶೌಚಾಲಯ ಉದ್ಘಾಟನಾ ಸಮಾರಂಭ. ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಸಾರಿಗೆ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿರವರು, ಬಸವನಗುಡಿ ಶಾಸಕರಾದ ರವಿ ಸುಬ್ರಹ್ಮಣ್ಯರವರು, ಜೆಡಿಎಸ್ ಹಿರಿಯ ಮುಖಂಡರಾದ ಭಾಗ್ಯೇಗೌಡರವರು, ಕೆಪಿಸಿಸಿ ಸಂಯೋಜಕರಾದ ಡಾಕ್ಟರ್ ಸಂಜಯ್ ಗೌಡರವರು, ಬಾಲಾಜಿ ತಿಮ್ಮಲಾಪುರರವರು, ಬಸವನಗುಡಿ ಜೆಡಿಎಸ್ ಅಧ್ಯಕ್ಷರಾದ ತಿಮ್ಮೇಗೌಡರವರು, ಮಾಜಿ ಎಂಎಲ್ಸಿ ಯುಬಿ ವೆಂಕಟೇಶ್ ರವರು, ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದ ಸಂಗಾತಿ ವೆಂಕಟೇಶ್ ರವರು ಮತ್ತು ಸಂಘದ ಅಧ್ಯಕ್ಷರಾದ ಆರ್ಪಿ ರಮೇಶ್ ರವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸಾವಿರಾರು ಜನರಿಗೆ ಅನ್ನದಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಇವತ್ತು ನಮ್ಮ ಈ ಸಿಂಹಾದ್ರಿ ಗೆಳೆಯರ ಬಳಗ ನಾವು ಸುಮಾರು ವರ್ಷದಿಂದ ಇಲ್ಲಿ ರಾಜ್ಯೋತ್ಸವವನ್ನು ಸಂಘದವರು ಆಚರಿಸ್ಕೊಂಡು ಬರ್ತಾಯಿದ್ರು. ಯಾವುದೇ ಸಂಘ ಸಂಸ್ಥೆಗಳು ರಾಜ್ಯೋತ್ಸವ, ಅಣ್ಣಮ್ಮ, ಗಣೇಶ ಮಾಡೋದು ತುಂಬ ಸಹಜ. ಆದರೆ ಸಾರ್ವಜನಿಕರಿಗೆ ನಾವೇನು ಮಾಡ್ತೀವಿ ಅನ್ನೋ ಭಾಳ ಮುಖ್ಯವಾದ ಅನ್ನೋದಕ್ಕೆ ಒಂದು ಉದಾಹರಣೆ ಈ ನಮ್ಮ ಸಿಂಹಾದ್ರಿ ಗೆಳೆಯರ ಬಳಗ. ಯಾಕೆಂದರೆ ಮನುಷ್ಯನಿಗೆ ಇವತ್ತು ಅಂತಾರಾಷ್ಟ್ರೀಯ ಕಾನೂನು ಏನು ಹೇಳುತ್ತೆ, ಮೊದಲು ಕುಡಿಯುವ ನೀರಿಗೆ ಆದ್ಯತೆ ಅಂಥದ್ದು. ಮತ್ತು ತಂಗುದಾಣ ಬಸ್ಸು, ಈಗ ನೀವು ನೋಡ್ಬೋದು ಬಿಸಿಲು ಈಗಾಗಲೇ ಇನ್ನೂ ಮಾರ್ಚಲ್ಲೇ ಎಷ್ಟಿದೆ, ಒಂದು ಒಳ್ಳೆ ತಂಗುದಾಣ. ಆಮೇಲೆ ಮೂಲಭೂತ ಸೌಕರ್ಯ, ಈ ಶೌಚಾಲಯ ಇಲ್ಲ, ಇವೆಲ್ಲವನ್ನು ಮನಗೊಂಡು ಈ ಮನ್ಸು ಮಾಡಿದ ಸಂಘದವ್ರು ಇಲ್ಲೊಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡ್ಬೋದು, ಒಂದು ಅಂಗಡಿ ಮಾಡ್ಬೋದಿತ್ತು. ಆದರೆ ಇದನ್ನೆಲ್ಲ ಸಾರ್ವಜನಿಕರಿಗೊಂದು ಒಳ್ಳೆ ರೀತಿಯಲ್ಲಿ ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ, ಆಮೇಲೆ ಈ ಸ್ಥಳ ಇದೆಯಲ್ಲ, ಈ ಸ್ಥಳದಲ್ಲಿ ಮಾಡಬೇಕಾದವರಿಗೆ ಬಹಳಷ್ಟು ಚಾಲೆಂಜ್ಗಳನ್ನ ಫೇಸ್ ಮಾಡಿ ಆಯಿತಾ, ಸುಮಾರು ವರ್ಷ ನಂತರ ಪ್ರತಿ ಒಬ್ಬೊಬ್ಬ ದಾನಿಗಳಿಂದ ಕಲೆಕ್ಟ್ ಮಾಡಿ ಯಾವುದೇ ಥರದ ಒಂದು ಹಣಕಾಸು ಇನ್ನೊಂದು ಮಿಸ್ಯೂಸ್ ಆಗ್ದಂಗೆ ಆ ಕನ್ನಡತನವನ್ನು, ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಇಂಥ ಒಳ್ಳೆಯ ಒಂದು ಉಚಿತವಾದಂಥ ಒಂದು ಏನಂತೀರ ಎಲ್ಲ ಅನುಕೂಲ ಮಾಡಿಕೊಟ್ಟಿರೋದಕ್ಕೆ ನಾನು ನಿಮ್ಮೆಲ್ಲರ ಪರವಾಗಿ ಸಿಂಹಾದ್ರಿ ಗೆಳೆಯರ ಬಳಗಕ್ಕೆ ಧನ್ಯವಾದ ಹೇಳ್ತೀನಿ. ನಮಸ್ಕಾರ. ಇವತ್ತೇನು ನಮ್ಮ ಬ್ಯಾಂಕ್ ಕಾಲೋನಿಲಿ ಸಿಂಹಾದ್ರಿ ಗೆಳೆಯರ ಬಳಗದಿಂದ ಒಂದು ಶೌಚಾಲಯ ಮತ್ತು ನೀರಿನ ಘಟಕ ಇವತ್ತೇನು ಓಪನ್ ಮಾಡಿದ್ದಾರೆ ಸಾರ್ವಜನಿಕರಿಗೋಸ್ಕರ, ಒಂದು ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಒಳ್ಳೆಯ ಇಡೀ ಸಿಂಹಾದ್ರಿ ಗೆಳೆಯರ ಬಳಗದ ಪದಾಧಿಕಾರಿಗಳು, ನಮ್ಮ ರಮೇಶ್ ಇರ್ಬೋದು, ಭಾರ್ಗವ್ ಇರ್ಬೋದು, ಎಲ್ಲ ತಂಡದವರು, ಎಲ್ಲ ಸ್ನೇಹಿತರು ಇರ್ಬೋದು, ಎಲ್ಲ ಸೇರಿ ಇವತ್ತೊಂದು ಒಗ್ಗಟ್ಟಾಗಿ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಸೊ ಯಾಕೆಂದರೆ ಹೆಣ್ಣುಮಕ್ಕಳು ಈ ಭಾಗದಲ್ಲಿ ಎಲ್ಲ ಓಡಾಡ್ತಾ ಇರ್ತಾರೆ ದಿನ ಬೆಳಗಾದರೆ, ಆದರೆ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ ಇಲ್ಲಿ. ಸೊ ಆ ವ್ಯವಸ್ಥೆ ಒಂದಾಗಿದೆ. ಅದೇ ರೀತಿ ಇಲ್ಲಿ ಅಕ್ಕಪಕ್ಕ ಕಾಲೇಜ್ಗಳು ಜಾಸ್ತಿ ಇರೋದ್ರಿಂದ ಯುವಕರಿಗೆ ಕುಡಿಯೋ ನೀರು ವ್ಯವಸ್ಥೆ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ ಬೇಕಾಗಿತ್ತು. ಸೊ ಆ ಉದ್ದೇಶ ಎರಡು ಗಮನದಲ್ಲಿ ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಈ ಗೆಳೆಯರ ಬಳಗ ಜೊತೆ ನಾನು ಇದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಲ್ಲಿವರೆಗೂ ಬಂದಿದ್ದೆ. ಅವ್ರು ಮಾಡೋ ಪ್ರತಿಯೊಂದು ಕೆಲಸಕ್ಕೂ ನಾನು ನನ್ನ ಯೋಗ್ಯತೆ ಇರೋಷ್ಟು ಅವ್ರಿಗೂ ಸಹಾಯ ಮಾಡ್ತಾ, ಸಪೋರ್ಟ್ ಮಾಡ್ತಾ ಅವ್ರ ಜೊತೆ ಇರ್ತೇನೆ ಅಂತ ಈ ಮಾಧ್ಯಮ ಮುಖಾಂತರ ಹೇಳ್ತೀನಿ. ಒಳ್ಳೆಯದಾಗಲಿ ಎಲ್ಲರಿಗೂ. ನಮ್ಮ ಬಡಾವಣೆಯ ಸಮಸ್ತ ನಾಗರಿಕರಿಗೂ ನಮಸ್ತೆ. ನಮ್ಮ ಈ ಬಡಾವಣೆಗೆ ಇವತ್ತು ಸಂಜಯ್ ಗೌಡರು ಆಗಮಿಸಿದ್ದಾರೆ.
ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಾವು ಮಾಡಿರುವಂಥ ಕೆಲಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮ್ಮ ಜೊತೆ ಬೆನ್ನೆಲುಬಾಗಿ ನಿಂತಿದ್ದಾರೆ ಮತ್ತು ನಮ್ಮ ಬಡಾವಣೆ ಇಡೀ ಜನರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೊಟ್ಟಿದ್ದಾರೆ. ಅವರು ಯಾವ ರೀತಿ ಹೇಳಿದ್ದಾರೆ ಅಂದರೆ ಇಲ್ಲಿ ಏನೇನು ತೊಂದರೆ ಇದೆ ಮತ್ತು ಯುವಕರಿಗಾಗಲಿ ಒಂದು ಜನರಿಗಾಗಲಿ ಏನಿತ್ತು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಅವ್ರು ಹೇಳಿದ್ದಾರೆ. ಅವರು ಭಾಳ ಜಲ್ದಿ ಬೇಗ ಜನಗಳ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಪಡ್ತಾರೆ. ಅವರು ಕೂಡ ನಮ್ಮ ಕಾರ್ಯಕ್ರಮನ ಉದ್ಘಾಟಿಸಿ ನೀರಿನ ಘಟಕ ಮತ್ತು ಶೌಚಾಲಯ ಎಲ್ಲ ಉದ್ಘಾಟಿಸಿ ಇವತ್ತು ನಿಮ್ಮ ಒಂದು ಸೌಲಭ್ಯಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಾರೆ. ಇದರಿಂದ ನಮಗೂ ಭಾಳ ಸಂತೋಷ, ನಾವು ಪಟ್ಟ ಶ್ರಮಕ್ಕೂ ಭಾಳ ಸಂತೋಷ, ಅವರಿಗೂ ಭಾಳ ಹೆಮ್ಮೆ. ನಮ್ಮ ನಾಗರಿಕರಿಗೂ ಅದ್ರ ಬಗ್ಗೆ ಗೌರವ ಇರಬೇಕು, ಸದಾ ಅವ್ರ ಬಗ್ಗೆ ಒಂದು ಅಭಿಮಾನ ಇರಬೇಕು ಅಂತ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ.